ಹಲೋ ಗೆಳೆಯರೆ. ಆ, ನಮಗೆಲ್ಲ ಗೊತ್ತಿರೋಂತೆ ಈಗಿನ ಕಾಲದಲ್ಲಿ ಇಂಗ್ಲಿಷ್ ಅನ್ನೋದು ತುಂಬ ಪ್ರಾಮುಖ್ಯತೆ ವಹಿಸುತ್ತೆ. ನೀವು ಇಂಗ್ಲಿಷ್ ಮಾತಾಡ್ತಿದ್ರೆ, ಇಂಗ್ಲಿಷ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಬಹಳಷ್ಟು ಸನ್ನಿವೇಶದಲ್ಲಿ ನಮಗೆ ಕಷ್ಟ ಆಗುತ್ತೆ. ಎಸ್ಪೆಷಲಿ ಮಕ್ಕಳಿಗೆ. ಪ್ರತಿಯೊಂದು ಮಗು, ಪ್ರತಿಯೊಂದು ಕುಟುಂಬ, ಪ್ರತಿಯೊಬ್ಬ ತಂದೆ ಮತ್ತು ತಾಯಿ ಏನು ಮಾಡ್ತಾರೆ, ಪಾಲಕರು ಮತ್ತು ಪೋಷಕರು ತಮ್ಮ ಮಗು ಆಂಗ್ಲ ಮಾಧ್ಯಮದಲ್ಲೇ ಓದಬೇಕು, ಇಂಗ್ಲಿಷ್ ಮೀಡಿಯಮಲ್ಲೇ ಓದಬೇಕು, ಇಂಗ್ಲಿಷ್ ಕಲಿಬೇಕು, CBSEಯಲ್ಲೇ ಓದಬೇಕು, CBSE ಸ್ಕೂಲಲ್ಲೇ ಓದಬೇಕು, ICSE ಸ್ಕೂಲಲ್ಲಿ ಓದಬೇಕು, ಈ ರೀತಿಯಲ್ಲಿ ಕನಸನ್ನು ಕಟ್ಕೊಂಡಿರ್ತಾರೆ. ಅದು ಗ್ರಾಮೀಣ ಭಾಗದಲ್ಲಾಗಿರ್ಬೋದು ಅಥವಾ ನಗರ ಭಾಗದಲ್ಲಾಗಿರ್ಬೋದು. ಆದರೆ ಈ ನಗರದಲ್ಲಿರ್ತಕ್ಕಂಥ ಮಕ್ಕಳು ಅಥವಾ ವೆಲ್ ಎಜುಕೇಟೆಡ್ ಪೇರೆಂಟ್ಸ್ ಅವ್ರೇನು ಮಾಡ್ತಾರೆ, ಅವರು ಮಕ್ಕಳಿಗೆ ಸಪೋರ್ಟ್ ಮಾಡ್ತಾರೆ, ಮಕ್ಕಳಿಗೆ ಕೂತ್ಕೊಂಡು ಕಲಿಸ್ತಾರೆ, ಅಥವಾ ಅವರ ವಾತಾವರಣ, ಅಟ್ಮಾಸ್ಫಿಯರ್ ಆ ಥರ ಇಂಗ್ಲೀಷಿಂದನೇ ಕೂಡಿರುತ್ತೆ. ಹಾಗಾಗಿ ಬೇಗ ಅವರು ಇಂಗ್ಲೀಷ್ ಕಲ್ತು ಬಿಡ್ತಾರೆ. ಆದರೆ ಈ ಗ್ರಾಮೀಣ ಭಾಗದಿಂದ ಬರ್ತಕ್ಕಂಥ ಮಕ್ಕಳು ಈ ಶಿಕ್ಷಣವನ್ನು ಕಲಿದೇ ಇರೋ, ಅಂದರೆ ಓದದೇ ಇರತಕ್ಕಂಥ ಪಾಲಕರು, ಪೋಷಕರು, ಇವರು ತಮ್ಮ ಮಕ್ಕಳು, ನಾವಾದರೂ ಕಲ್ತಿಲ್ಲ, ನಮ್ಮ ಮಕ್ಕಳಾದರೂ ಅವರು ಇಂಗ್ಲೀಷಲ್ಲಿ ಕಲೀಲಿ, ಇಂಗ್ಲೀಷನ್ನು ಕಲೀಲಿ, ಇಂಗ್ಲೀಷ್ ಶಾಲೆಗಳಲ್ಲಿ ಓದಲಿ, CBSE ಸ್ಕೂಲಲ್ಲಿ ಓದಲಿ, ನಮ್ಮ ಮಕ್ಕಳು ಮುಂದೆ ಡಾಕ್ಟರ್ಸ್ ಆಗಬೇಕು, CA ಆಗಬೇಕು, ಆ ರೀತಿಯಲ್ಲಿ ಈ ರೀತಿ ತುಂಬ ಕನಸನ್ನು ಕಟ್ಕೊಂಡಿರ್ತಾರೆ. ಆದರೆ ಅವರಿಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ ತಮ್ಮ ಮಕ್ಕಳಿಗೆ. ಇಲ್ಲ ಟ್ಯೂಷನ್ಸ್ ಹಾಕ್ತಾರೆ, ಅಥವಾ ಟೀಚರ್ಸನ್ನೇ ಮನೆ ಮಾಡ್ಕೋತಾರೆ. ಹೇಗಾದರೂ ಸ್ವಲ್ಪ ಹೆಚ್ಚಿಗೆ ಶ್ರಮವನ್ನು ಹಾಕಿ ನಮ್ಮ ಮಗುವನ್ನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಸ್ವಲ್ಪ ಹೇಗಾದರೂ ಅವನ ಸ್ಕಿಲ್ಸನ್ನು ಡೆವಲಪ್ ಮಾಡಿ, ಅಭಿವೃದ್ಧಿ ಮಾಡಿ ಅಂತ ಕೇಳ್ಕೊಳ್ತಾರೆ. ಆದರೆ ಕೆಲವೊಮ್ಮೆ ಕಷ್ಟ ಆಗುತ್ತೆ. ಹಾಗಾಗಿ, ಯಾಕಂದರೆ ನಾನು ಕೂಡ ಕನ್ನಡ ಮೀಡಿಯಮಲ್ಲಿ ಓದಿ ಈ ಇಂಗ್ಲೀಷ್ ಶಿಕ್ಷಕನಾಗಿರೋದು. ಸ್ವಯಂ ಪ್ರಯತ್ನ ಬೇಕು ಇಂಗ್ಲೀಷ್ ಕಲಿಯೋದಕ್ಕೆ, ಗೈಡೆನ್ಸ್ ಕೂಡ ಬೇಕು. ನಾನು ತುಂಬ ಯೂಟ್ಯೂಬ್ ಚಾನಲ್ಸನ್ನು ನೋಡಿ, ಇಂಗ್ಲೀಷ್ ಫಿಲಿಮ್ಸನ್ನು ನೋಡಿ, ಇಂಗ್ಲೀಷ್ ನ್ಯೂಸ್ ಪೇಪರ್ಸನ್ನು ಓದಿ, ಈ ರೀತಿಯಲ್ಲಿ ಇಂಗ್ಲೀಷ್ ಕಾರ್ಟೂನ್ಸನ್ನು ನೋಡಿ, ತುಂಬ ನಾನಾ ವಿಧಗಳನ್ನು ಅನುಸರಿಸಿ ನಾನು ಇಂಗ್ಲೀಷಲ್ಲಿ ಸ್ವಲ್ಪ ಕಲಿಕೆಯಲ್ಲಿ ನಿರತನಾದೆ. ಸ್ವಲ್ಪ ನನ್ನ ಸ್ಕಿಲ್ಸನ್ನು ಡೆವಲಪ್ ಮಾಡಿಕೊಂಡೆ. ಹಾಗೆ ಬೇರೆಯವರು ಕೂಡ ಈ ರೀತಿಯಲ್ಲಿ ಯಾರು ಕಷ್ಟಪಡ್ತಾ ಇದ್ದಾರೆ ಇಂಗ್ಲೀಷನ್ನು ಮಾತನಾಡೋದಕ್ಕೆ, ಇಂಗ್ಲೀಷನ್ನು ಕಲಿಯೋದಕ್ಕೆ, ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಎಸ್ಪೆಷಲಿ ಸ್ಪೋಕನ್ ಇಂಗ್ಲೀಷ್ ಅಂತ ಬಂದಾಗ ನಮಗೆಲ್ಲ ಇಂಗ್ಲೀಷ್ ಎಲ್ಲ ಗೊತ್ತಿದೆ. ನಾವು 90% ನಾವು ಇಂಗ್ಲೀಷಲ್ಲೇ ಮಾತಾಡ್ತೀವಿ, ಹೌದಾ? ಪುಸ್ತಕ ಅಂತ ಅನ್ನೋದಿಲ್ಲ, ನಾವು ಬುಕ್ ಅಂತ ಹೇಳ್ತೀವಿ. ಲೇಖನಿ ಅಂತ ಹೇಳೋದಿಲ್ಲ, ನಾವು ಪೆನ್ ಅಂತ ಹೇಳ್ತೀವಿ. ಮೋಟಾರು ಅಂತ ಹೇಳೋದಿಲ್ಲ, ನಾವು ಬಸ್ ಅಂತ ಹೇಳ್ತೀವಿ, ಟ್ರೈನ್ ಅಂತ ಹೇಳ್ತೀವಿ, ಗ್ಲಾಸ್ ಅಂತ ಹೇಳ್ತೀವಿ, ಹೌದಾ? TV ಅಂತ ಹೇಳ್ತೀವಿ, ಏರ್ ಕೂಲರ್ ಅಂತ ಹೇಳ್ತೀವಿ, ಫ್ರಿಡ್ಜ್ ಅಂತ ಹೇಳ್ತೀವಿ. ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ವಸ್ತುಗಳು ಕೂಡ ನಮಗೆ ಗೊತ್ತಿದೆ, ಯಾವುದಕ್ಕೆ ಏನಂತಾರೆ, ಅದು ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ನಮ್ಗೆ ಗೊತ್ತಿದೆ. ಆದರೆ ಎಲ್ಲಿ ನಾವು ಸೆಂಟೆನ್ಸನ್ನು ಮಾಡಕ್ಕೆ ಹೋಗ್ತೀವಿ, ಯಾವಾಗ ನಾವು ವಾಕ್ಯವನ್ನು ಮಾಡಕ್ಕೆ ಹೋಗ್ತೀವಿ, ಅಲ್ಲಿ ನಾವು ಫೇಲ್ ಆಗ್ತೀವಿ. ಯಾಕಂದ್ರೆ ನಮಗೆ ಅದು ಸ್ಟ್ರಕ್ಚರ್ ಗೊತ್ತಿರೋದಿಲ್ಲ, ಅದು ರೂಪರೇಷೆ ಗೊತ್ತಿರೋದಿಲ್ಲ, ವ್ಯಾಕರಣ ಗೊತ್ತಿರೋದಿಲ್ಲ. ಹಾಗಾಗಿ ನಾನು ಈ ದಿನದಿಂದ ನಿಮಗೆ ಆ ಸಹಾಯವನ್ನು ಮಾಡ್ತಾ ಇದ್ದೇನೆ. ಅದರ ರೂಪರೇಷೆ ಹೇಗಿರುತ್ತೆ, ವಾಕ್ಯವನ್ನು ರಚನೆ ಮಾಡೋದು ಹೇಗೆ, ಈ ಕಾಲಗಳು ಅಂದರೆ ವರ್ತಮಾನ ಕಾಲದಲ್ಲಿ ಆ ರೂಪರೇಷೆ, ವಾಕ್ಯದ ರೂಪರೇಷೆ ಹೇಗಿರಬೇಕು, ಭೂತಕಾಲದಲ್ಲಿ ಹೇಗಿರಬೇಕು, ಭವಿಷ್ಯತ್ ಕಾಲದಲ್ಲಿ ಹೇಗಿರಬೇಕು, ಈ ರೀತಿಯಲ್ಲಿ ಸಾಧ್ಯವಾದಷ್ಟು ಸುಲಭವಾಗಿ ಇಂಗ್ಲೀಷಲ್ಲಿ ಮತ್ತು ಕನ್ನಡದಲ್ಲಿ ಕೂಡ ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ಈಗ ಕ್ಲಾಸನ್ನು ಮೊದಲ ದಿನವನ್ನು ಆರಂಭ ಮಾಡೋಣ. ಇಲ್ಲಿ ನೋಡಿ, ನಿಮಗೋಸ್ಕರ ನಾನು ಎಲ್ಲ ಕಾಲಗಳಿಗೆ ಸಂಬಂಧಪಟ್ಟಂತೆ ಅಂದರೆ
ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯ ಕಾಲ, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಉದಾಹರಣೆಯನ್ನು ಕೊಡ್ತಾ ಹೋಗ್ತೀನಿ. ನೀವು ಇದನ್ನ ಪ್ರತಿನಿತ್ಯ ಈ ರೀತಿಯಲ್ಲಿ ವಾಕ್ಯಗಳನ್ನ ರಚನೆ ಮಾಡೋದನ್ನ ನೀವು ಕಲ್ತರೆ, ಅಭ್ಯಾಸ ಮಾಡಿದ್ರೆ ಖಂಡಿತವಾಗಿ 30 ದಿನದಲ್ಲಿ 90% ಆಫ್ ಸ್ಪೋಕನ್ ಇಂಗ್ಲಿಷ್ ಯು ಆರ್ ಗೋಯಿಂಗ್ ಟು ಲರ್ನ್. ಅಂದರೆ 90% ನಿಮ್ಗೆ ಇಂಗ್ಲಿಷ್ ಮಾತನಾಡೋಕ್ಕೆ ಬರುತ್ತೆ. ಇದನ್ನು ನಾನು ಭರವಸೆ ಕೊಡಬಲ್ಲೆ. ನೋಡೋಣ ಈಗ ಈ ಪ್ರೆಸೆಂಟ್ ಟೆನ್ಸಸ್ ನೋಡೋಣ ಏನೇನಿದೆ. ಪ್ರೆಸೆಂಟ್ ಟೆನ್ಸಸ್ ನಮ್ಗೆ ಗೊತ್ತಿದೆ. ಪ್ರೆಸೆಂಟ್ ಟೆನ್ಸಲ್ಲಿ ಕೂಡ ನಾವು ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಅಂತ ಹೇಳ್ತೀವಿ. ಯಾರು ನಿಮಗೆ ಗ್ರಾಮರ್, ಈಗ ಅಡಲ್ಟ್ಸ್ ಇದ್ದೀರಿ ಅಥವಾ ಹಿರಿಯರಿದ್ದೀರಿ, ನೀವು ಇಂಗ್ಲೀಷ್ ಕಲಿಬೇಕು, ನೀವು ಈ ಟೆನ್ಸಸ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಡಿ. ಕೇವಲ ಯಾವುದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು? ಕೇವಲ ನೀವು ಉದಾಹರಣೆಗಳ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು. ಓಕೆನಾ? ಈಗ ಬನ್ನಿ ನೋಡೋಣ. ಮೊದಲನೇದಾಗಿ ಪ್ರೆಸೆಂಟ್ ಟೆನ್ಸಸ್ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಅನ್ನು ನೋಡೋಣ. ಐ ಗೋ ಟು ಸ್ಕೂಲ್. ಓಕೆ, ಐ ಗೋ ಟು ಸ್ಕೂಲ್. ಕನ್ನಡದಲ್ಲಿ ಏನಾಗುತ್ತಿದ್ದು? ನಾನು ಶಾಲೆಗೆ ಹೋಗುತ್ತೇನೆ. ಐ ಗೋ ಟು ಸ್ಕೂಲ್. ಓಕೆ, ನೆಕ್ಸ್ಟ್ ಪ್ರೆಸೆಂಟ್ ಕಂಟಿನ್ಯೂಯಸ್. ಐ ಆಮ್ ಗೋಯಿಂಗ್ ಟು ಸ್ಕೂಲ್. ನೀವು ತುಂಬ ಗ್ರಾಮರ್ ಕಡೆ ತಲೆ ಕೆಡಿಸ್ಕೋಬೇಡಿ. ಪ್ರಾರಂಭದಲ್ಲಿ ನೀವು ಇದನ್ನು ಮಾತ್ರ ನೆನ್ಪಿಟ್ಕೋಬೇಕು. ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತೇನೆ. ಐ ಆಮ್ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಿದ್ದೇನೆ. ಪ್ರೆಸೆಂಟ್ ಪರ್ಫೆಕ್ಟ್ ನೋಡೋಣ ಈಗ. ಐ ಹ್ಯಾವ್ ಗಾನ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗಿದ್ದೇನೆ. ಅಂದರೆ ಈಗ ತಾನೇ ಅನ್ನೋ ಅರ್ಥದಲ್ಲಿ ಬರುತ್ತೆ. ಈಗ ಐ ಹ್ಯಾವ್ ಗಾನ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗಿದ್ದೇನೆ. ಕೆಲಸ ಮುಗಿದಿದೆ, ಕೆಲಸ ಈಗ ತಾನೇ ಮುಗಿದಿದೆ ಅಂತ ಅರ್ಥ. ಅದು ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಹೇಳಿದ್ರೆ ಕೆಲಸ ಈಗ ತಾನೇ ಮುಗಿದಿದೆ ಅನ್ನೋ ಅರ್ಥವನ್ನು ಕೊಡುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ನೋಡೋಣ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಅಲ್ಲಿ ಐ ಹ್ಯಾವ್ ಬೀನ್ ಗೋಯಿಂಗ್ ಟು ಸ್ಕೂಲ್. ಐ ಹ್ಯಾವ್ ಬೀನ್ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಲೇ ಇದ್ದೇನೆ. ಈ ರೀತಿಯಲ್ಲಿ ಬರುತ್ತೆ. ಕನ್ನಡದಲ್ಲಿ ಅಲ್ಲಿ ಹುಸಿಯಾಗಿರ್ಬೇಕದು ಸೆಂಟೆನ್ಸು. ನಾನು ಶಾಲೆಗೆ ಹೋಗುತ್ತಲೇ ಇದ್ದೇನೆ ಅನ್ನೋ ಅರ್ಥದಲ್ಲಿ ಈ ವಾಕ್ಯ ಬರುತ್ತೆ. ಐ ಹ್ಯಾವ್ ಬೀನ್ ಗೋಯಿಂಗ್ ಟು ಸ್ಕೂಲ್. ನಂತರ ನೋಡೋಣ ಪಾಸ್ಟ್ ಟೆನ್ಸಸ್ ನೋಡೋಣ. ಸಿಂಪಲ್ ಪಾಸ್ಟ್ ಅಲ್ಲಿ ನೋಡೋಣ. ಐ ವೆಂಟ್ ಟು ಸ್ಕೂಲ್. ಐ ವೆಂಟ್ ಟು ಸ್ಕೂಲ್. ಅಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಐ ಗೋ ಟು ಸ್ಕೂಲ್ ಇತ್ತಲ್ಲ, ಗೋ ಇದ್ದದ್ದು ಏನಾಗುತ್ತೆ? ಇಲ್ಲಿ ವೆಂಟ್ ಆಗುತ್ತೆ. ಅಂದರೆ ಕ್ರಿಯಾಪದಗಳು ಆ ಕಾಲಕ್ಕೆ ತಕ್ಕಂತೆ ಬದಲಾಗ್ತವೆ. ನಾವು ವರ್ಬ್ 1, ವರ್ಬ್ 2, ವರ್ಬ್ 3 ಅಂತ ಹೇಳ್ತೇವೆ. ಐ ವೆಂಟ್ ಟು ಸ್ಕೂಲ್, ಅಲ್ಲಿ ಗೋ ಇದ್ದದ್ದು ಇಲ್ಲಿ ವೆಂಟ್ ಆಗುತ್ತೆ. ಐ ವೆಂಟ್ ಟು ಸ್ಕೂಲ್, ನಾನು ಶಾಲೆಗೆ ಹೋದೆನು. ಪಾಸ್ಟ್ ಕಂಟಿನ್ಯೂಸ್. ಐ ವಾಸ್ ಗೋಯಿಂಗ್ ಟು ಸ್ಕೂಲ್. ಐ ವಾಸ್ ಗೋಯಿಂಗ್ ಟು ಸ್ಕೂಲ್. ನೋಡಿ, ಅಲ್ಲಿ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಇತ್ತು, ಇಲ್ಲಿ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ಆಗುತ್ತೆ. ಯಾಕಂದ್ರೆ ಆಮ್ ಇದ್ದಿದ್ದು ಪಾಸ್ಟ್ ಟೆನ್ಸ್ ಅಲ್ಲಿ ವಾಸ್ ಆಗುತ್ತೆ. ಅಂದ್ರೆ ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಆಮ್ ಬಳಸಿದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾವು ವಾಸ್ ಬಳಸ್ತೀವಿ. ಯಾವಾಗ? ಐ ಬಂದಾಗ. ಓಕೆ, ಆ ಪ್ರನೌನ್ಸ್ ಚೇಂಜ್ ಆದಂಗೆಲ್ಲ ಅಲ್ಲಿ ಕೂಡ ಹೆಲ್ಪಿಂಗ್ ವರ್ಬ್ಸ್ ಕೂಡ ಚೇಂಜ್ ಆಗ್ತವೆ. ನಾನು ಮುಂದೆ ಹೋಗ್ತಾ ಅದನ್ನು ಕೂಡ ಹೇಳ್ಕೊಡ್ತೇನೆ. ಐ ವಾಸ್ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಿದ್ದೆನು. ನಾನು ಶಾಲೆಗೆ ಹೋಗುತ್ತಿದ್ದೆನು, ಇನ್ನು ಹೋಗ್ತಾ ಇದ್ದೆ ಅಂತ ಅರ್ಥ. ಅದು ಕೂಡ ಕಂಟಿನ್ಯೂ ಆಗಿರಲ್ಲ, ಏನಾಗಿರೋ ವರ್ಕು ಕಂಪ್ಲೀಟ್ ಆಗಿರೋದಿಲ್ಲ. ಐ ವಾಸ್ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಿದ್ದೆನು ಅಂದರೆ ಹೋಗ್ತಾ ಇದ್ದೆ ಅಂತ ಅರ್ಥ. ಪಾಸ್ಟ್ ಪರ್ಫೆಕ್ಟ್. ಐ ಹ್ಯಾಡ್ ಗಾನ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗಿದ್ದೆನು ಅಂದರೆ ಭೂತಕಾಲದಲ್ಲಿ ಆಗ ತಾನೇ ಕೆಲಸ ಮುಗಿದಿರುತ್ತೆ. ಐ ಹ್ಯಾಡ್ ಗಾನ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗಿದ್ದೆನು. ನಾನು ಆಗ ತಾನೇ ಶಾಲೆಗೆ ಹೋಗಿದ್ದೇನು ಅಂತ ಕೂಡ ನೀವು ಅದನ್ನ ವಾಕ್ಯವನ್ನ ತಿಳ್ಕೊಬೋದು, ನೆನ್ಪಿಟ್ಕೋಬೋದು. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಐ ಹ್ಯಾಡ್ ಬೀನ್ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಲೇ ಇದ್ದೇನು ಅಂದರೆ ಭೂತಕಾಲದಲ್ಲಿ ಇದು ಕೆಲಸ ನಡೀತಾನೇ ಇತ್ತು, ಇನ್ನು ಮುಗ್ದಿರ್ಲಿಲ್ಲ, ಕಂಪ್ಲೀಟ್ ಆಗಿರಲಿಲ್ಲ. ಐ ಹ್ಯಾಡ್ ಬೀನ್ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಲೇ ಇದ್ದೇನು. ಈ ರೀತಿಯಲ್ಲಿ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ
ಬಳಸ್ತವೆ. ಓಕೆ, ನಂತರದಲ್ಲಿ ಮುಂದಿನ ನೋಡೋಣ. ಓಕೆ, ನೆಕ್ಸ್ಟ್ ಸ್ಲೈಡ್ ಇದೆ. ಫ್ಯೂಚರ್ ಟೆನ್ಸಸ್ ಅಂದ್ರೆ ಭವಿಷ್ಯತ್ ಕಾಲಗಳು. ಸಿಂಪಲ್ ಫ್ಯೂಚರ್ ನೋಡೋಣ. ಐ ವಿಲ್ ಗೋ ಟು ಸ್ಕೂಲ್. ಐ ವಿಲ್ ಗೋ ಟು ಸ್ಕೂಲ್. ನೋಡಿ, ಅಲ್ಲಿ ಆಮ್ ಇತ್ತು, ಐ ಆಮ್ ಇತ್ತು, ಅದು ಪಾಸ್ಟ್ ಟೆನ್ಸ್ ಅಲ್ಲಿ. ಐ ವಾಸ್ ಆಯ್ತು, ಇಲ್ಲಿ ಐ ವಿಲ್ ಅಂದ್ರೆ ನಾವು ಫ್ಯೂಚರ್ ಟೆನ್ಸ್ ಅಲ್ಲಿ ವಿಲ್ ಅನ್ನ ಬಳಸ್ತೇವೆ. ಓಕೆ, ದಿಸ್ ಇಸ್ ದ ಹೆಲ್ಪಿಂಗ್ ವರ್ಡ್. ನಾವು ಇದಕ್ಕೆ ಸಹಾಯಕ ಕ್ರಿಯಾಪದ ಅಂತ ಹೇಳ್ತೇವೆ. ಐ ವಿಲ್ ಗೋ ಟು ಸ್ಕೂಲ್. ನಾನು ಶಾಲೆಗೆ ಹೋಗುವೆನು. ಇನ್ನು ಶಾಲೆಗೆ ಹೋಗಿಲ್ಲ, ಇದು ಭವಿಷ್ಯತ್ ಕಾಲದ ವಾಕ್ಯ. ಐ ವಿಲ್ ಗೋ ಟು ಸ್ಕೂಲ್. ನಾನು ಶಾಲೆಗೆ ಹೋಗುವೆನು ಅಂದ್ರೆ ಇನ್ನು ಹೋಗಿಲ್ಲ, ಹೋಗ್ತೇನೆ ಅಂತ. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಐ ವಿಲ್ ಬಿ ಗೋಯಿಂಗ್ ಟು ಸ್ಕೂಲ್. ಐ ವಿಲ್ ಬಿ ಗೋಯಿಂಗ್ ಟು ಸ್ಕೂಲ್. ನಾನು ಶಾಲೆಗೆ ಹೋಗುತ್ತಿರುತ್ತೇನೆ ಅಂದ್ರೆ ಭವಿಷ್ಯತ್ ಕಾಲದಲ್ಲಿ ಕೆಲಸ ಇನ್ನು ನಡೀತಾ ಇರುತ್ತೆ. ಓಕೆ, ಐ ವಿಲ್ ಬಿ ಗೋಯಿಂಗ್ ಟು ಸ್ಕೂಲ್. ನಾನು ಶಾಲೆಗೆ ಹೋಗುತ್ತಿರುತ್ತೇನೆ. ಫ್ಯೂಚರ್ ಪರ್ಫೆಕ್ಟ್. ಐ ವಿಲ್ ಹ್ಯಾವ್ ಗಾನ್ ಟು ಸ್ಕೂಲ್. ಐ ವಿಲ್ ಹ್ಯಾವ್ ಗಾನ್ ಟು ಸ್ಕೂಲ್ ಅಂದ್ರೆ ನಾನು ಶಾಲೆಗೆ ಹೋಗಿರುತ್ತೇನೆ ಅಂದ್ರೆ ಭವಿಷ್ಯತ್ ಕಾಲದಲ್ಲಿ ಆಗ ತಾನೇ ಕೆಲಸ ಮುಗಿದಿರುತ್ತೆ, ಆ ಒಂದು ಕಾಲವನ್ನೇ ತಿಳಿಸುತ್ತಿದೆ. ಐ ವಿಲ್ ಹ್ಯಾವ್ ಗಾನ್ ಟು ಸ್ಕೂಲ್. ನಾನು ಶಾಲೆಗೆ ಹೋಗಿರುತ್ತೇನೆ. ನೆಕ್ಸ್ಟ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. ಐ ವಿಲ್ ಹ್ಯಾವ್ ಬೀನ್ ಗೋಯಿಂಗ್ ಟು ಸ್ಕೂಲ್. ಐ ವಿಲ್ ಹ್ಯಾವ್ ಬೀನ್ ಗೋಯಿಂಗ್ ಟು ಸ್ಕೂಲ್. ನಾನು ಶಾಲೆಗೆ ಹೋಗುತ್ತಲೇ ಇರುತ್ತೇನೆ. ನಾನು ಶಾಲೆಗೆ ಹೋಗುತ್ತಲೇ ಇರುತ್ತೇನೆ ಅಂದ್ರೆ ಭವಿಷ್ಯತ್ ಕಾಲದಲ್ಲಿ ಇದು ಕೆಲಸ ನಡೆಯುತ್ತಲೇ ಇರುತ್ತೆ. ತುಂಬಾ ಕಾಲ ಇದು ನಡೀತಾನೆ ಇರುತ್ತೆ. ಓಕೆ, ಐ ವಿಲ್ ಹ್ಯಾವ್ ಬೀನ್ ಗೋಯಿಂಗ್ ಟು ಸ್ಕೂಲ್. ನಾನು ಶಾಲೆಗೆ ಹೋಗುತ್ತಲೇ ಇರುತ್ತೇನೆ. ನೀವು ನೆನ್ಪಿಟ್ಕೋಬೇಕು, ಗೊತ್ತಾಯ್ತಾ? ಐ ಗೋ ಟು ಸ್ಕೂಲ್, ಐ ಆಮ್ ಗೋಯಿಂಗ್ ಟು ಸ್ಕೂಲ್, ಐ ಹ್ಯಾವ್ ಗಾನ್ ಟು ಸ್ಕೂಲ್, ಐ ಹ್ಯಾವ್ ಬೀನ್ ಗೋಯಿಂಗ್ ಟು ಸ್ಕೂಲ್. ಓಕೆ, ಈ ರೀತಿಯಲ್ಲಿ ಅಂದ್ರೆ ನೀವು ಅಲ್ಲಿ ಟೆನ್ಸಸ್ ಏನು ನಾನು ಮೆನ್ಷನ್ ಮಾಡಿದ್ದೀನಿ, ಫ್ಯೂಚರ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. ಇದು ಕೇವಲ ಈ ವಿದ್ಯಾರ್ಥಿಗಳಿಗಾಗಿ ಇದು ನಾನು ಮಾಡಿರ್ತಕ್ಕಂಥ. ಯಾರಿಗೆ ಟೆನ್ಸ್ ಬಗ್ಗೆ ಆಲ್ರೆಡಿ ಐಡಿಯಾ ಇದೆ ಅವ್ರು ಇದನ್ನ ಕೇಂದ್ರೀಕರಿಸಲಿ, ಗಮನ ಹರಿಸಲಿ. ನೀವು ಕೇವಲ ಆ ವಾಕ್ಯಗಳನ್ನು ಯಾರು ಶಾಲೆಗೆ ಹೋಗಿಲ್ಲ ಅಥವಾ ಹೋಗಿದ್ರು ಕೂಡ ಶಾಲೆಯಲ್ಲಿ ಸರಿಯಾಗಿ ಕಲ್ತಿರೋದಿಲ್ಲ, ಈಗ ವರ್ಕ್ ಮಾಡ್ತಾ ಇರ್ತೀರಾ, ಅಥವಾ ನೀವೇ ಟೀಚರ್ಸ್ ಇರ್ತೀರಾ, ಅಥವಾ ಟ್ಯೂಟರ್ಸ್ ಇರ್ತೀರಾ, ಅಥವಾ ಪೇರೆಂಟ್ಸ್ ಇರ್ತೀರಾ, ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಥವಾ ನೀವು ಕಲಿಬೇಕು, ಆಸಕ್ತಿ ಇರೋರು ಕೇವಲ ನೀವು ಉದಾಹರಣೆಗಳನ್ನು ಮಾತ್ರ ದಿನ ಈ ರೀತಿಯಲ್ಲಿ ನಾನು ಕೊಡ್ತಕ್ಕಂಥ ಉದಾಹರಣೆಗಳನ್ನು ನೋಡ್ತಾ ಹೋಗಿ ಖಂಡಿತ ನಿಮಗೆ ಇಂಗ್ಲಿಷ್ ಮಾತನಾಡೋಕ್ಕೆ ಬಂದೇ ಬರುತ್ತೆ. ಓಕೆ, ಉದಾಹರಣೆಗಳಷ್ಟೇ ನೋಡ್ತಾ ಹೋಗ್ಬೇಕು ನೀವು. ಇದು ಇವತ್ತಿನ ತರಗತಿ. ಮುಂದಿನ ತರಗತಿಯಲ್ಲಿ ನಾನು ಮತ್ತೆ ಬೇರೆ ಕ್ರಿಯಾಪದದೊಂದಿಗೆ, ವರ್ಬ್ ನೊಂದಿಗೆ ನಾನು ಸಿಗ್ತೇನೆ. ಧನ್ಯವಾದಗಳು.